ನಟ ದರ್ಶನ್ ಗ್ಯಾಂಗ್ ಅಟ್ಟಹಾಸಕ್ಕೆ ಅಮಾಯಕ ಬಲಿ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ಕೊಂದೇ ಬಿಟ್ರ ದಾಸನ ಸ್ನೇಹಿತರು. ಕೋರ್ಟ್ನಲ್ಲಿ ಕಣ್ಣೀರಿಟ್ಟಿದ್ಯಾಕೆ ದರ್ಶನ್? ಈ ಸುದ್ದಿಗಳನ್ನು ನೋಡೋಣ. ದರ್ಶನ್ ಅರೆಸ್ಟ್ ನ್ಯೂಸ್ ಟಾಪ್ 9 ನಲ್ಲಿ. ನಟ ದರ್ಶನ್ ಸೇರಿ 12 ಆರೋಪಿಗಳನ್ನ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪೊಲೀಸರು ಕರೆತಂದು ಎರೆಸಿಕೊಂಡಿದ್ರು. ನಟ ದರ್ಶನ್ ಅವರ ಆಪ್ತ ವಿ ವಿನಯ್, ಆರ್ ನಾಗರಾಜು, ಎಂ ಲಕ್ಷ್ಮಣ್, ಎಸ್ ಪ್ರದೋಷ್, ಕೆ ಪವನ್, ದೀಪಕ್ ಕುಮಾರ್, ನಂದೀಶ್, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯಕ್, ರಾಘವೇಂದ್ರ ಅಲಿಯಾಸ್ ರಾಘು ಎಲ್ಲರನ್ನೂ ನಿನ್ನೆ ರಾತ್ರಿ ಠಾಣೆಯಲ್ಲಿ ಎರೆಸಲಾಗಿತ್ತು. ಕೊಲೆಯಾದ ರೇಣುಕಾಸ್ವಾಮಿಗೆ ಬೆಲ್ಟ್ನಿಂದ ಹೊಡೆದಿದ್ರ ಚಾಲೆಂಜಿಂಗ್ ಸ್ಟಾರ್. ಮರ್ಡರ್ ಆದಾಗ ನಾನು ಅಲ್ಲಿರಲಿಲ್ಲ ಅಂತ ಹೇಳಿದ್ಯಾಕೆ ದರ್ಶನ್? ಶೆಡ್ನಲ್ಲಿ ಪರಿಶೀಲನೆ ವೇಳೆ ಎಫ್ಎಸ್ಎಲ್ ಟೀಮ್ಗೆ ಸಿಕ್ಕಂತ ಸಾಕ್ಷ್ಯವೇನು? ಈ ಸುದ್ದಿಗಳನ್ನು ನೋಡೋಣ. ಖಾಕಿ ತನಿಖೆ ನ್ಯೂಸ್ ಟಾಪ್ 9 ನಲ್ಲಿ. ಅನ್ನಪೂರ್ಣೇಶ್ವರ ನಗರ ಪೊಲೀಸರ ವಿಚಾರಣೆ ವೇಳೆ ದರ್ಶನ್ ತನ್ನದೇನೂ ತಪ್ಪಿಲ್ಲ ಅಂತ ಹೇಳಿದ್ದಾನೆ. ನಾನು ಶೆಡ್ ಹತ್ರ ಹೋಗಿ ಬಂದಿದ್ದೆ, ಮೆಸೇಜ್ ಮಾಡಿದ್ದು ಇವನೇನ ಅಂತ ಮಾತನಾಡಿಸಿದೆ, ಬುದ್ಧಿವಾದವನ್ನ ಹೇಳಿ ಬಂದಿದ್ದೆ ಅಷ್ಟೇ. ನನ್ನ ಜೊತೆಗಿದ್ದವರು ಹಲ್ಲೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾದಾಗ ನಾನು ಅಲ್ಲಿ ಇರಲಿಲ್ಲ. ನಾನು ಅಲ್ಲಿಂದ ವಾಪಸ್ ಬಂದಾಗ ಏನಾಯ್ತೋ ಗೊತ್ತಿಲ್ಲ. ಹೀಗಂತ ನಟ ದರ್ಶನ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಗಂಡಾಂತರ ಎದುರಾಗಿದೆ. ಅದರಲ್ಲೂ ನಾನೇನೋ ಮಾಡಿಲ್ಲ, ನಂಗೆ ಏನೂ ಗೊತ್ತಿಲ್ಲ, ನನ್ನ ಬಿಟ್ಬಿಡಿ ಅಂತ ವಕೀಲರ ಮುಂದೆ ಅಳಲನ್ನ ತೋಡಿಕೊಂಡಿದ್ರಂತೆ. ನನಗೂ ಈ ಕೇಸ್ಗೂ ಸಂಬಂಧವಿಲ್ಲ ಎಂದಿದ್ದು ದರ್ಶನ್ ನೋಡೋದಕ್ಕೆ ಕೋಬ್ರದ ಸುಶಾಂತ್ ಬಂದಿದ್ರು. ಈ ವೇಳೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೊತೆ ಫೋನ್ನಲ್ಲಿ ದರ್ಶನ್ ಮಾತನಾಡಿದ್ದಾರೆ ಎನ್ನಲಾಗಿದೆ. ದರ್ಶನ್ ತಮ್ಮ ಪತ್ನಿ ಮುಂದೆಯೂ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರಂತೆ. ನಟ ದರ್ಶನ್ ಈ ಗ್ಯಾಂಗ್ ನಲ್ಲಿ 11 ಮಂದಿ ಇದ್ದಾರೆ. ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ಆಪ್ತರು ಸೇರಿದಂತೆ ಕೃತ್ಯ ಎಸಗಿದ್ದಾರೆ. ವಿ ವಿನಯ್, ಸ್ಟೋನಿ ಬ್ರೂಕ್ ಹೋಟೆಲ್ ಉದ್ಯಮಿ, ಪಟ್ಟಣಗೆರೆ ಜಯಣ್ಣನ ತಂಗಿ ಮಗ ಕೆ ಪವನ್, ಪವಿತ್ರಗೌಡ ಆಪ್ತ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡೋದಕ್ಕೆ ಹೇಳಿರೋದು ಈತನೇ ಅಂತೆ. ಈತ ಪ್ರದೋಷ್ ಹೋಟೆಲ್ ಉದ್ಯಮಿ. ಇನ್ನು ಇವನು ನಂದೀಶ್. ರೇಣುಕಾಸ್ವಾಮಿಗೆ ಹೊಡೆದಿರೋದ್ರಲ್ಲಿ ಈತನೇ ಪ್ರಮುಖ. ಇಷ್ಟಲ್ಲದೆ ಈತನೇ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿದವನು ಎನ್ನಲಾಗಿದೆ. ಈತ ರಾಘವೇಂದ್ರ, ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ. ರೇಣುಕಾಸ್ವಾಮಿನ ಚಿತ್ರದುರ್ಗದಿಂದ ಕರೆತಂದವನು. ಮತ್ತೊಬ್ಬ ಆರೋಪಿ ಆರ್ ನಾಗರಾಜು. ಮೈಸೂರಿನಲ್ಲಿ ದರ್ಶನ್ ಅನಧಿಕೃತ ಮ್ಯಾನೇಜರ್. ಎಂ ದೀಪಕ್ ಕುಮಾರ್, ಆರ್ ನಗರದ ಈತ ದರ್ಶನ್ ಆಪ್ತ. ಇನ್ನು ಕಾರ್ತಿಕ್, ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ. ಕೇಶವ ಮೂರ್ತಿ, ಉದ್ಯಮಿ ಪ್ರಮೋದ್ನ ಗೆಳೆಯ. ನಿಖಿಲ್ ನಾಯಕ್, ಬನ್ನೇರುಘಟ್ಟದಲ್ಲಿರೋ ದರ್ಶನ್ ಆಪ್ತ. ಕೊನೆಯದಾಗಿ ಎಂ ಲಕ್ಷ್ಮಣ್ ಕೂಡ ದರ್ಶನ್ ಆಪ್ತ ಅಂತ ತಿಳಿದು ಬಂದಿದೆ. ಕೊಲೆಗೂ ಮುನ್ನ ಬೆಂಗಳೂರಿನ ಆರ್ ನಗರದಲ್ಲಿರೋ ದರ್ಶನ್ ಆಪ್ತ ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ಸ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದ್ರಂತೆ. ಕುಡಿದು ಟೈಟ್ ಆಗಿದ್ರಂತೆ. ಆದ್ರೆ ಈ ಪಾರ್ಟಿಯಲ್ಲಿ ದರ್ಶನ್ ಇದ್ರಾ ಇಲ್ವಾ ಅನ್ನೋದು ಗೊತ್ತಾಗ್ತಿಲ್ಲ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೂ ಭೇಟಿ ನೀಡಿರೋ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಕೊಲೆ ನಡೆದ ಶೆಡ್ನಲ್ಲಿ ಪೊಲೀಸರು ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿದೆ. ಹತ್ಯೆ ನಡೆದ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹಿಸಿದೆ. ಇನ್ನು ಜೂನ್ 8 ಮತ್ತು 9ರಂದು ಶೆಡ್ಗೆ ಬಂದು ಹೋದವರ ಬಗ್ಗೆ ಸಿಸಿಟಿವಿ ಪರಿಶೀಲನೆ ನಡೆಸಿರೋ ಪೊಲೀಸರು ಸಾಕ್ಷ್ಯ ಸಂಗ್ರಹಿಸಿದ್ದಾರೆ. ಇನ್ನು ಆರೋಪಿ ವಿನಯ್ ಮಾವ ಪಟ್ಟಣಗೆರೆ ಜಯಣ್ಣ ಪ್ರತಿಕ್ರಿಯಿಸಿ, ನನ್ನ ಶೆಡ್ ಬಳಿ ಕೊಲೆ ನಡೆದಿರುವುದು ನನಗೆ ಗೊತ್ತಿಲ್ಲ, ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ ಅಂತ ಹೇಳಿದ್ದಾರೆ. ಕಾನೂನು ಪ್ರಕಾರ ತಪ್ಪು ಮಾಡಬಾರ್ದು, ಒಬ್ಬನ ಜೀವ ತೆಗೆಯೋದು ತಪ್ಪು. ಗೆಳೆಯರ ಜೊತೆ ಊಟಕ್ಕೆಂದು ಹೋದವ ಬರಲೇ ಇಲ್ಲ. ನನ್ನ ಮಗನಂತೆ ದರ್ಶನನ್ನ ಸಾಯಿಸಬೇಕು ಅಂತ ತಾಯಿ ಗೋಳಾಟ. ತಲೆಗೆ ಮರ್ಮಾಂಗಕ್ಕೆ ಹೊಡೆದು ಕೊಂದಿದ್ದಾರೆ ಎಂದು ರೇಣುಕಾಸ್ವಾಮಿ ತಂದೆ. ಇವತ್ತು ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಗಳ ಪ್ರತಿಭಟನೆ. ಈ ಸುದ್ದಿಗಳನ್ನು ನೋಡೋಣ. ಆಕ್ರಂದನ ನ್ಯೂಸ್ ಟಾಪ್ 9 ನಲ್ಲಿ. ರೇಣುಕಾಸ್ವಾಮಿ ಐಟಿಐ ಓದಿಕೊಂಡಿದ್ದು ಸುಮಾರು ವರ್ಷಗಳಿಂದ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಿದ್ದ. ಕೆಲ ತಿಂಗಳಿನಿಂದ ಚಿತ್ರದುರ್ಗದ ಐಯುಡಿಪಿ ಬಡಾವಣೆಯ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದ. ಕಳೆದ ವರ್ಷದ ಜೂನ್ 28ರಂದು ಸಹನಾ ಜೊತೆ ವಿವಾಹವಾಗಿತ್ತು. ಪತ್ನಿ ಸಹನಾ ಸದ್ಯ 3 ತಿಂಗಳ ಗರ್ಭಿಣಿಯಾಗಿದ್ಲು. ಆದ್ರೀಗ ಪತಿಯ ಸಾವಿನಿಂದ ದಿಕ್ಕು ತೋಚದಂತಾಗಿದ್ದಾಳೆ.
ಧನ್ಯವಾದ.